ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೋತೀನಿ ಫ್ರೆಂಡ್ಸ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋದು ಪ್ರಿವ್ಯೂ ನೋಡಿದಲ್ಲ, ಪ್ರಿವ್ಯೂ ಇಷ್ಟ ಆದರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆಲ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಹಾಗೆ ಫ್ರೆಂಡ್ಸ್, ವಿಡಿಯೋದು ಎಡಿಟಿಂಗ್ ಮಾಡೋದು ಆಲ್ ಮೆಟಲ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಬೀಟ್ ಮಾರ್ಕ್ ಪ್ರಾಜೆಕ್ಟು, ಸೆಕೆಪ್ರಿ ಪ್ರಾಜೆಕ್ಟು, ಆಮೇಲೆ ಫುಲ್ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದೀನಿ. ಅದನ್ನು ನಿಮ್ಮೊಂದು ಅಲರ್ಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮೊಂದು ಫೋಟೋಸ್ನ ಹಾಕಿ ಇದೇ ಥರ ವಿಡಿಯೋನ ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ನೀವು ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೇಕಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಬೇಕು, ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಗುರ್ತಾದ್ಮೇಲೆ ನಿಮಗೆ ಇದೇ ಥರ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು ನೀವು ಕೂಡ. ಓಕೆನಾ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಪ್ಲಸ್ ಪಕ್ಕದಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತೆ ಅಲರ್ಟ್ ಮಷಿನ್ ಆ್ಯಪಲ್ಲಿ. ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಾನು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡಬೇಕು. ಇಲ್ಲಿಂದ ನೀವು ಇಂಪೋರ್ಟ್ ಮಾಡಿರ್ತೀರಲ್ಲ, ಇಲ್ಲಿ ನೋಡ್ಬೋದು ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದೇನಪ್ಪ ವೈಟ್ ಸ್ಕ್ರೀನ್ ಇದೆ, ಇದರಲ್ಲಿ ಯಾವ ಥರ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು ಅಂತ ಅನ್ಕೋಬೋದು ನೀವು. ನಾನು ತಿಳಿಸ್ಕೊಡ್ತೇನೆ ನಿಮಗೆ. ವಿಡಿಯೋನ ಫುಲ್ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಮತ್ತೆ ನಿಮಗೆ ಎಲ್ಲ ಮಿಸ್ ಆಗಿಬಿಡುತ್ತೆ ವಿಡಿಯೋನ ಎಡಿಟಿಂಗ್ ಮಾಡ್ಕೊಳೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇದೆ ಅಲ್ಲ, ಇಲ್ಲಿಂದ ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಿಂದ ಏನು ಮಾಡಬೇಕಂದ್ರೆ ಸೆಕೆಪ್ರಿ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ನಾನು ಓಪನ್ ಮಾಡಿದ್ದೀನಿ. ಇದರಲ್ಲಿ ಈ ಥರ ಸಾಂಗನ್ನ ಕೊಟ್ಟಿರ್ತೀನಿ ಕಟ್ ಮಾಡಿ. ಇಲ್ಲಿ ಒಂದು ಫೋಟೋಗೆ ಎಫೆಕ್ಟ್ ಕೂಡ ಕೊಟ್ಟಿರ್ತೀನಿ. ಇವು ಎಲ್ಲ ಲೇಯರ್ನ ಇಲ್ಲಿಂದ ಈ ಪ್ಲಸ್ಗೆ ಟೈಪ್ ಮಾಡ್ಕೊಂಡು ಇಲ್ಲಿ ಆಲ್ ಲೇಯರ್ ಅಂತಿದೆ ಅಲ್ಲ, ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲೊಂದು ಫೋಟೋಸ್ನ ಕೊಟ್ಟಿರ್ತೀನಿ. ಆ ಒಂದು ಫೋಟೋಸ್ನ ಕ್ಯಾನ್ಸಲ್ ಮಾಡಿ ಮತ್ತು ಈ ಒಂದು ಪ್ಲಸ್ಗೆ ಟೈಪ್ ಮಾಡ್ಕೊಂಡು ಇಲ್ಲಿ ಕಾಫಿ 4 ಲೇಯರ್ ಅಂತಿದೆ ಅಲ್ಲ, ಕಾಫಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ. ಮತ್ತು ಇಲ್ಲಿಂದ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡಿ ಮತ್ತು ಈ ಒಂದು ಪ್ಲಸ್ಗೆ ಟೈಪ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪೇಸ್ಟ್ 4 ಲೇಯರ್ ಅಂತಿದೆ ಅಲ್ಲ, ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಪೇಸ್ಟ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಮತ್ತು ಇಲ್ಲಿ ನಾನು ಬೀಟ್ ಮಾರ್ಕ್ ಕೊಟ್ಟಿರ್ತೀನಿ. ಈ ಬೀಟ್ ಮಾರ್ಕಿಗೆ ನೀವು ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವಿಡಿಯೋಗೆ ನಿಮಗೆ ಕೇವಲ 3 ಫೋಟೋ ಇದ್ದರೆ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈ ಥರ ಪ್ರತಿಯೊಂದು ಬ್ಲ್ಯಾಕ್ ಸ್ಕ್ರೀನ್ ಸಾಂಗ್ ಕೂಡ ಕೊಟ್ಟಿರ್ತೀನಿ. ಈ ಥರ ಇಲ್ಲಿ ಬೀಟ್ ಮಾರ್ಕು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟ್ಗೆ ಬನ್ನಿ. ಇಲ್ಲಿ ನೋಡ್ಬೋದು 2 ಸೆಕೆಂಡಾಗಿ ಬಂದಮೇಲೆ ಇಲ್ಲಿನೂ ಒಂದು ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು. ಈ ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಬೀಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫೋಟೋಸ್ನ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ. ಮತ್ತು ಸೆಕೆಂಡ್ ಬೀಟ್ ಮಾರ್ಕಿಗೆ ಈ ಥರ ಜಂಪ್ ಮಾಡಿ ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಒಂದು ಬೀಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಅಕ್ಕನಿಗೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಜಂಪ್ ಆಗುತ್ತೆ. ಮತ್ತು ಇಲ್ಲಿ ಒಂದು ಪ್ಲಸ್ ಕಾಣ್ತಾ ಇದೆಯಲ್ಲ, ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಒಂದು ಬೀಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಕೇವಲ 3 ಫೋಟೋ ಇದ್ದರೆ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು. ಮತ್ತು ಈ ಥರ ಫೋಟೋಸ್ನ ಆ್ಯಡ್ ಮಾಡಿದ್ಮೇಲೆ ಮತ್ತು ಇಲ್ಲಿಂದ ಬ್ಯಾಕ್ ಬನ್ನಿ. ಮತ್ತು ಇಲ್ಲಿಂದ ಸೆಕೆಪ್ರಿ ಪ್ರಾಜೆಕ್ಟ್ನ ಓಪನ್ ಮಾಡಿ. ಇದರಲ್ಲಿ ಒಂದು ಫೋಟೋಸ್ಗೆ ಎಫೆಕ್ಟ್ನ ಕೊಟ್ಟಿದ್ದೀನಿ. ಆ ಒಂದು ಎಫೆಕ್ಟ್ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ. ಮತ್ತು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಈ ಎಲ್ಲೆಲ್ಲಿ ಫೋಟೋಸ್ನ ಆ್ಯಡ್ ಮಾಡಿರಲ್ಲ ಆ ಒಂದು ಫೋಟೋಸ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಈ ಥರ ಬರುತ್ತೆ. ಇವು 3 ಫೋಟೋಸ್ಗೆ ಒಂದೇ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಆ ವಿಡಿಯೋ ತಕ್ಕಂಗೆ ನಾನು ಎಫೆಕ್ಟ್ನ ಮಾಡಿರ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಫೋಟೋಸ್ಗೆ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲು, ತುಂಬ ಬೇಗ ಆಗುತ್ತೆ ವಿಡಿಯೋನ ಎಡಿಟಿಂಗು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ನ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು. ನೋಡಿ ಫ್ರೆಂಡ್ಸ್, ವಿಡಿಯೋನ ಎಡಿಟಿಂಗ್ ಆಗಿದೆ. ಒಂದು ಸರ್ತಿ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ, ನೋಡಿ ಯಾವ ಥರ ಆಗಿದೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನಾನು ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಫುಲ್ ವಿಡಿಯೋ ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ ಹಾಕಿ ಶೇರ್ ಚಾಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ಯಾರೋ ಹೊಸಬ್ರು ನೋಡ್ತಾ ಇದ್ದಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ವಿಡಿಯೋ ಎಡಿಟಿಂಗ್ ಆದಮೇಲೆ ಇಲ್ಲಿ ಸೆಟ್ಟಿಂಗ್ ಹಾಕೊಂಡಿದೆ ಅಲ್ಲ, ಅದ್ರ ಪಕ್ಕದಲ್ಲಿ ಹಾಕೊಂಡಿದೆ, ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು 720 ರೇಷಿಯೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಸೆಲೆಕ್ಟ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆ ಅಲ್ಲ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು, ವಿಡಿಯೋ ಡೌನ್ಲೋಡ್ ಆಗಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೆ ನೋಡೋದಕ್ಕೆ. ಟೇಕ್ ಕೇರ್, ಲವ್ ಯು ಆಲ್.